ಈ ಒಂದರದಲ್ಲಿ ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ? 4,16,000 ರೂಪಾಯಿ ಅಮೌಂಟ್ ನನಗೆ. ಆಕ್ಚುಲಿ ಇದೇನಿದೆ ನೀವು ನೋಡ್ತಾ ಇರಲ್ಲ, ಈಗೇನು ನೀವು ಅರ್ನಿಂಗ್ಸ್ ನೋಡ್ತಾ ಇರಲ್ಲ. ಹಾಗಿದ್ರೆ ನಾನು ಒಂದು ತಿಂಗಳಿಗೆ ಎಷ್ಟು ಬಂದಿದೆ ತೋರಿಸ್ಬಿಡ್ತೀನಿ, ಎಷ್ಟು ಲಕ್ಷ ಬಂದಿದೆ ತೋರಿಸ್ತೀನಿ. ಲಕ್ಷ 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 ತೋರಿಸ್ಬಿಡ್ತೀನಿ. ಓಕೆ, ಸೆಪ್ಟೆಂಬರ್ ಮಂತಲ್ಲಿ 21,000. ಈಗ ಆ ಒಂದು ವ್ಯೂಸ್ ನೋಡ್ಕೊಳ್ಳಿ ಎಷ್ಟಾಗಿದೆ, 1 ಲಕ್ಷ ವ್ಯೂಸ್ ಇದೆ. ಅದ್ರ ಬಟ್ ಅರ್ನಿಂಗ್ಸ್ ನೋಡ್ಕೊಳ್ಳಿ ಎಷ್ಟಿದೆ, 28,000. ಎಷ್ಟು? 1 ಲಕ್ಷ ವ್ಯೂಸ್ಗೆ ಕೇವಲ 28,000. ಗೈಸ್, ಫೈನಲ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಆಗಿ ನನ್ನ ಲೈವ್ ಮೂಲಕನೇ ನಾನು ನಿಮಗೆ ತೋರಿಸ್ಬಿಡ್ತೀನಿ, ರಿವೀಲ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ವೇಟ್ ಮಾಡ್ತಾ ಇದ್ರು. ನನಗೆಲ್ಲರಿಗೂ ಕೂಡ ಗೊತ್ತಿದೆ ಏನಂದ್ರೆ ಈ ಒಂದು ವಿಡಿಯೋಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ರು ತಾನೆ, 100% ವೇಟ್ ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಮತ್ತು ಅದ್ರ ಜೊತೆಗೆ ಇಲ್ಲಿವರೆಗೂ ಕೂಡ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡೋದು ಸಡನ್ ಆಗಿ ರೀಸೆಂಟಾಗಿ ಬಂದ್ಬಿಟ್ಟು ಈಗ ಮೂರು ವರ್ಷ, ಸುಮಾರು 4 ವರ್ಷ, ಅಂದರೆ 4 ವರ್ಷ ಆಯಿತು. ಈ 4 ವರ್ಷದಲ್ಲಿ ನಾನು ಯೂಟ್ಯೂಬ್ನಿಂದ ಎಷ್ಟು ಲಕ್ಷ ದುಡ್ಡು ಅರ್ನ್ ಮಾಡಿದ್ದೀನಿ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನರು ಕೂಡ ತುಂಬ ಡೌಟ್ ಇದೆ, ಏನಪ್ಪ ಕನ್ನಡ ಟಿಕೆಟ್ಸ್ ಅವ್ರು ಅಷ್ಟು ದುಡ್ಡು ಮಾಡ್ತಾರೆ, ಇಷ್ಟು ಮಾಡ್ತಾರೆ ಏನು ಎಲ್ಲ ತುಂಬ ಒಂದು ನಿಮ್ಮ ಮೈಂಡಲ್ಲಿ, ಎಲ್ಲರ ರೈತರ ಮೈಂಡಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಪ್ರಶ್ನೆ. ಆ ಒಂದು ಕ್ವಶನ್ ಮಾರ್ಕ್ ಅಂದರೆ ಆ ಒಂದು ಪ್ರಶ್ನೆ ನಾನು ನಿಮಗೆ ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ. ನೋಡೋಣ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನನಗೆ ಲೈವ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಸ ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡಿ ಅಂತ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ನನಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ಎಲ್ಲರಿಗೆ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದ್ರ ಜೊತೆ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನನಗೆ ಬರೋವಂಥ 1 ರೂಪಾಯಿ ಕೂಡ ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ, ನೀವು ನನ್ನ ವಿಡಿಯೋ ನೋಡಿ ಲೈಕ್ ಅಂದರೆ ವಿಡಿಯೋ ನೋಡೋವಂಥ ಏನು ನನ್ನ ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರಲ್ಲ ಅದರಿಂದ ನನಗೆ ಬರುತ್ತೆ. 1 ರೂಪಾಯಿ ದುಡ್ಡು ಕೂಡ ಎಲ್ಲ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನಿಂದ ನನಗೆ ಬರುತ್ತೆ. ಆ್ಯಕ್ಚುಲಿ ಉಂಟು. ಈಗ ನಾನು ನಿಮಗೆ ಬನ್ನಿ, ತುಂಬ ವೇಟ್ ಮಾಡಬೇಡ. ತುಂಬ ಜನ ವೇಟ್ ಮಾಡಿ ಬೈತಾ ಇರ್ತಾರೆ, ಬ್ರದರ್ ಬೇಗ ತೋರಿಸಿ ಅಂತ ತೋರಿಸ್ಬಿಡ್ತೀನಿ. ಫೈನಲ್ ಆಗಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ವಿಡಿಯೋಗೋಸ್ಕರ ಎಷ್ಟೋ ಜನ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ರೆ ಆ ಒಂದು ದಿನ ಇವತ್ತು ಬಂದಿದೆ. ಏನಲ್ಲ ಈ ಒಂದು ವಿಡಿಯೋದಲ್ಲಿ ನನ್ನೊಂದು ಯೂಟ್ಯೂಬ್ನಲ್ಲಿ ನನಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಡೌಟ್ ತುಂಬ ಜನ ಕೂಡ ಕೇಳ್ತಾ ಇದ್ದಾರೆ, ಏನಪ್ಪ ಬ್ರದರ್ ಯೂಟ್ಯೂಬ್ನಲ್ಲಿ ಅಂದರೆ ಅರ್ನಿಂಗ್ಸ್ ಅನ್ನೋದು ದುಡ್ಡು ಅನ್ನೋದು ವ್ಯೂಸ್ ಮೇಲೆ ಬರುತ್ತೆ, 1 ವ್ಯೂಸ್ಗೆ 1 ರೂಪಾಯಿ ಬರುತ್ತೆ, 1 ಸಬ್ಸ್ಕ್ರೈಬರ್ಸ್ಗೆ 1 ರೂಪಾಯಿ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನಿಮ್ಗೆ ಎಲ್ಲರಿಗೆ ಹೇಳ್ಬೇಕ್ರೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ತಾನೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಮೇಲೆ ದುಡ್ಡು ಬರಲ್ಲ. ಆ್ಯಕ್ಚುಲಿ ಉಂಟು. ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ವ್ಯೂಸ್ ಅಂದರೆ 1 ವ್ಯೂಸ್ಗೆ 1 ರೂಪಾಯಿ, 2 ವ್ಯೂಸ್ಗೆ 2 ರೂಪಾಯಿ, 1 ಸಬ್ಸ್ಕ್ರೈಬರ್ಸ್ಗೆ 1 ರೂಪಾಯಿ. ತುಂಬ ಜನ ಕೇಳ್ತಾ ಇರ್ತಾರೆ. ಯಾಕಂದರೆ ನನಗೆ ಇವಾಗ ಪ್ರೆಸೆಂಟಾಗಿ ಬಂದ್ಬಿಟ್ಟು 1 ಲಕ್ಷ ಕುಟುಂಬ, ಸಬ್ಸ್ಕ್ರೈಬರ್ಸ್ ಅನ್ನೋದು ಬೇಡ, ನನ್ನ ದೇವರುಗಳು ಅಂದರೆ ನನ್ನ ಫ್ಯಾಮ್ಲಿ. 1 ಲಕ್ಷ ಫ್ಯಾಮ್ಲಿ ಇದೆಲ್ಲ ಆಗಿರೋ ನನಗೆ 1 ಲಕ್ಷ ಪ್ರತಿ ತಿಂಗಳಿಗೆ ಬರುತ್ತಾ ಅಂತ ನೀವು ಅನ್ಬೋದು. ತುಂಬ ಜನ ಹಿಂಗೆ ತಿಳ್ಕೊಂಡಿದ್ರೆ ಆ ರೀತಿ ಇಲ್ಲ. ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಅನ್ನೋದು ಅದರ ಬೇಸಿಕ್ ಮೇಲೆ ಬರಲ್ಲ. ಯಾವ ರೀತಿ ಬರುತ್ತೆ ಏನು ಬರುತ್ತೆ ನಾನು ತೋರಿಸ್ತೀನಿ. ಏನಲ್ಲ ಜಸ್ಟ್ ಈಗ ನನ್ನ ಹತ್ರ ಲ್ಯಾಪ್ಟಾಪ್ ಇದೆ. ನಾನು ಲ್ಯಾಪ್ಟಾಪ್ ಓಪನ್ ಮಾಡಿದ್ದೀನಿ. ನಾನು ITI ಕಾಲೇಜಲ್ಲಿ ಲ್ಯಾಪ್ಟಾಪು 3 ವರ್ಷ ಹಿಂದೆ ಹಿಡಿದೆ. ಇಲ್ಲಿವರೆಗೂ ಕೂಡ ಏನೂ ಇಲ್ಲ. ಈಗ ನಾನು ನಿಮಗೆ ಮೊದಲು ಬಂದ್ಬಿಟ್ಟು ಅರ್ನಿಂಗ್ಸ್ ಯಾವ ರೀತಿ ತೋರಿಸ್ತೀನಿ ಅಂದರೆ, ನಾನು ವಿಡಿಯೋ ಮೇಲೆ ಮೊದಲಿಗೆ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಬರುತ್ತೆ ಅಂದರೆ 1,000 ವ್ಯೂಸ್ ಈ ರೀತಿ ನಾನು ನಿಮಗೆ ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ಈಗ ನೀವು ನೋಡ್ಕೊಳ್ಬೋದು. ಆ್ಯಕ್ಚುಲಿ ನಾನು ಒಂದು ಇಲ್ಲಿ IPL ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಈ ಒಂದು ವಿಡಿಯೋ ಅನಾಲಿಟಿಕ್ಸಲ್ಲಿ ಓಪನ್ ಮಾಡ್ತೀನಿ. ಈ ಒಂದು ವಿಡಿಯೋಗೆ ನೀವು ನೋಡ್ಕೊಳ್ಬೋದು. ಅರ್ನಿಂಗ್ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ. ನಮಗೆ ಮೇನ್ ಇಂಪಾರ್ಟೆಂಟ್ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ. ಓಕೆ, ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು ಇದರ ಒಂದು ಅರ್ನಿಂಗ್ ನಿಮ್ಮ ಕಣ್ಣು ಮುಂದೆ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೋಡ್ ಕೂಡ ಆಗುತ್ತೆ, ನೋಡ್ಕೊಳ್ಳಿ. ಎಷ್ಟು 1,000 ವ್ಯೂಸ್ ಇದೆ. ನಮ್ಮ ಇಂಡಿಯನ್ ರುಪೀಸ್ ಕೂಡ ಇಟ್ಟಿದ್ದೀನಿ, ನೋಡ್ಕೊಳ್ಳಿ ಎಷ್ಟು ಅರ್ನಿಂಗು. 1,000 ವ್ಯೂಸ್ಗೆ ಎಷ್ಟು ಬಂದಿದೆ? 26 ರೂಪಾಯಿ ಬಂದಿದೆ. ನೋಡಿದಿರಲ್ಲ, 1,000 ವ್ಯೂಸ್ಗೆ ನನಗೆ ಯೂಟ್ಯೂಬ್ನಿಂದ ಎಷ್ಟು 26 ರೂಪಾಯಿ ಬಂದಿದೆ. ಇದು ಬಂದ್ಬಿಟ್ಟು ತುಂಬ ಜನ ಅಂತ ಇರ್ತಾರೆ ಅರ್ನಿಂಗ್ ಆ ರೀತಿ ಈ ರೀತಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ. ನೀವು ಅನ್ಕೊಂಡ ರೀತಿ ಇಲ್ಲ. ಅರ್ನಿಂಗ್ಸ್ ಅನ್ನೋದು ಬರುತ್ತೆ, ಅದ್ರ ಬಿಟ್ಟು ನಮಗೆ ವ್ಯೂಸ್ ಮೇಲೆ, ಸಬ್ಸ್ಕ್ರೈಬರ್ಸ್ ಮೇಲೆ ಬರಲ್ಲ. ನಮಗೆ ನಮ್ಮೊಂದು ವಿಡಿಯೋಗೆ ನೀವು ನೋಡುವಾಗ ಯಾಡ್ಸ್ ಪ್ಲೇ ಆಗುತ್ತಲ್ಲ, ಆ ಯಾಡ್ಸ್ ಮೇಲೆ, ಟಾಪಿಕ್ ಮೇಲೆ ಮೇನ್ ಇಂಪಾರ್ಟೆಂಟ್ ಈ ರೀತಿ ಬರುತ್ತೆ. ನೋಡ್ಕಿದ್ರಲ್ಲ, ನೋಡ್ಕೊಳ್ಳಿ 1,000 ವ್ಯೂಸ್ಗೆ ಎಷ್ಟು ಬಂತು? 26 ರೂಪಾಯಿ ಅಮೌಂಟ್ ಬಂದಿದೆ. ಲೈವ್ ತೋರಿಸ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ನೋಡಿ, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. 1,000 ವ್ಯೂಸ್ಗೆ 26 ರೂಪಾಯಿ. ಈಗ ನಾನು ನಿಮಗೆ ನೆಕ್ಸ್ಟ್ ವಾಪಸ್ ಬ್ಯಾಕ್ ಹೋಗ್ತೀನಿ. ಮತ್ತೆ ನಾನು ಬ್ಯಾಕ್ ಹೋಗಿ ನಾನು ನಿಮ್ಗೆ ಏನು ಮಾಡ್ತೀನಿ, ಜಸ್ಟ್ ಈಗ ವಾಪಸ್ ಮತ್ತೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಜಸ್ಟ್ ಈಗ ನನ್ನೊಂದು ಯೂಟ್ಯೂಬ್ 4 ಲಕ್ಷ ಒಂದು ವ್ಯೂಸ್ ಬಂದಿದೆ. ಅಂದರೆ 4 ಲಕ್ಷ ಒಂದು ವ್ಯೂಸ್ ಬಂದಿದೆ. ನಮ್ಮ ತಾಯಿ ಜೊತೆ ವಿಡಿಯೋ ಮಾಡಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ನಾನು ನಿಮ್ಗೆ ಏನು ಮಾಡ್ತೀನಿ,
ನಿಮ್ಮ 1,000 ತೋರಿಸಿದೆ. ಹಾಗಿದ್ರೆ ನಾವು ಅನ್ಬೋದು ಬ್ರದರ್ ಆಗಿದ್ರೆ 50,000 ವ್ಯೂಸ್ಗೆ ಎಷ್ಟು ಬರ್ಬೋದು ಅಂತ ನೀವು ಅದನ್ನು ಕೂಡ ಅನ್ಬೋದು. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಅದರಲ್ಲಿ ಏನಿದೆ ನಿಮ್ಗಿಂತ ಹೆಚ್ಚಿಂದೇನಿಲ್ಲ. 50,000 ವ್ಯೂಸ್ ನೋಡ್ಕೊಳ್ಳಿ. 50,000 ವ್ಯೂಸ್ ಅಂತ ಆಗ್ತಾ ಇದೀನಿ, ನೋಡ್ಕೊಳ್ಬೋದು. ನಿಮ್ಗೆ ಮುಂದೆ ಕಾಣ್ತಾ ಇದೆ. ಓಕೆ, ಆಗ್ತಾ ಇದೀನಿ 50,000 ವ್ಯೂಸ್. ಒಂದು ವಿಡಿಯೋ ಯಾವ್ದಾರ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಈ ಒಂದು ವಿಡಿಯೋಗೆ ಎಷ್ಟು 50,000 ವ್ಯೂಸ್ಗೆ ಇದಕ್ಕೆ ನೋಡಿ $1 ಇದೆ. ಇದಕ್ಕೆ ನೀವು ಅರ್ನಿಂಗ್ ತೋರಿಸ್ಬಿಡ್ತೀನಿ. ಎಷ್ಟು ಬಂತಪ್ಪ ನೀವು ಶಾಕ್ ಆಗ್ತೀರಾ. ಎಷ್ಟು ಬಂದಿರ್ಬೋದು ನೀವೇ ಗೆಸ್ಟ್ ಮಾಡಿ. ಮೆಜೆಸ್ಟಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ರೆಡ್ ಲೈಟ್ ಬಗ್ಗೆ. ಅದ್ರ ಬಟ್ ಆ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಬಂದಿದೆ ನೀವು ಶಾಕ್ ಆಗ್ತಾರೆ. ನೋಡಿ ಎಷ್ಟು ಬಂದಿರ್ಬೋದು. ಅದಕ್ಕೆ ವ್ಯೂಸ್ ಬಂದಿದ್ದು 54,000 ವ್ಯೂಸ್. ನಿಮ್ಗೆ ಕಾಣ್ತಿರ್ಬೋದು 54,000 ವ್ಯೂಸ್ ಬಂದಿದೆ. ಅದ್ರ ಬಟ್ ಅದರ ಅರ್ನಿಂಗ್ ಎಷ್ಟು ಬಂದಿದೆ ತೋರಿಸ್ಲಾ? ಶಾಕ್ ಆದ್ರಿ. ನೋಡಿ ಎಷ್ಟು, ನೀವೇ ನೋಡ್ಕೊಳ್ಬೋದು ಎಷ್ಟು ಬಂದಿದೆ. $17 ಅಮೌಂಟ್ ಕೇವಲ. ಆ ವಿಡಿಯೋ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಅದ್ರ ಬಟ್ ಬಂದಿದ್ದು ಅರ್ನಿಂಗ್ $17 ಕಾಣ್ತಾರ. ಇಲ್ಲಿ ನೋಡ್ಕೊಳ್ಬೋದು $17 ಅಮೌಂಟ್. ನೋಡಿದ್ರಲ್ಲ, ಯೂಟ್ಯೂಬ್ನಲ್ಲಿ 54,000 ವ್ಯೂಸ್ ಬಂದಿದೆ. ಅದ್ರ ಬಟ್ ನನಗೆ ಬಂದಿದ್ದು ಅಮೌಂಟ್ ಎಷ್ಟು? $17. ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಎಷ್ಟು ಇಂಟರ್ನೆಟ್ ಆಗಿದೆ ಅಂದ್ರೆ ತುಂಬ ಆಗಿದೆ. ನೋಡ್ಬೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಕೂಡ ನಾವು ಮಾಡ್ತೀವಿ. ಇದೇನಿಲ್ಲ ನಮಗೆ ಪ್ರಾಬ್ಲಮ್ಸ್ ಏನು ಮೇನ್ ಇಂಪಾರ್ಟೆಂಟ್ ಇಲ್ಲ. ನೋಡಿದ್ರಲ್ಲ ಈ ರೀತಿ. ಈಗ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ತೋರಿಸ್ಬಿಡ್ತೀನಿ. ಅಂದರೆ ಆ ವಿಡಿಯೋ 4 ಲಕ್ಷ ಮೇಲ್ಗಡೆ ಸಮಥಿಂಗ್ ಒಂದು ವಿಡಿಯೋ ಬಂದಿದೆ. ನನ್ನ ಯೂಟ್ಯೂಬ್ ಚಾನಲ್ ಅದೇ ಹೈಯೆಸ್ಟ್ ಇನ್ನು ವೈರಲ್ ಆಗಿದ್ದು. ಆ ಒಂದು ವಿಡಿಯೋ ಕೂಡ ತೋರಿಸ್ತೀನಿ. ಜಸ್ಟ್ ಮೊಬೈಲ್ ಒಂದು ತುಂಬ ಹೀಟ್ ಆಗ್ತದೆ. ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಬೇಕಾರೆ ತುಂಬ ಸೆಕೆ. ಅದ್ರ ಬಟ್ ಇಂಥ ಒಂದು ಸೆಕೆಯಲ್ಲಿ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ನಿಮಗೋಸ್ಕರ. ಏನು ಮಾಡೋದು, ಮೊಬೈಲ್ ತುಂಬ ಹೀಟ್ ಆಗುತ್ತೆ. ಮೊಬೈಲ್ ಹೀಟ್ ಆದ ಕಾರಣದಿಂದ ಆ್ಯಕ್ಚುಲಿ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ವಿಡಿಯೋ ಮಾಡೋಕ್ಕೆ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, 4 ಲಕ್ಷ ಹಾಕಿದ್ದೀನಿ, ಸರ್ಚ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ನೀವು ನೋಡ್ಕೊಳ್ಳಿ. ಇಲ್ಲಿ ನಮ್ಮ ತಾಯಿ ಜೊತೆ 7ನೇ ಪೇಮೆಂಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗೆ 4 ಲಕ್ಷ ವ್ಯೂಸ್ ಬಂದಿದೆ. ಆ ವಿಡಿಯೋ ಅನಾಲಿಟಿಕ್ಸ್ ಓಪನ್ ಮಾಡಿಬಿಡ್ತೀನಿ. ನೋಡ್ಕೊಳ್ಳಿ, ಕ್ಲಿಯರಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಆ ಒಂದು ವಿಡಿಯೋ ಅರ್ನಿಂಗ್ ಎಷ್ಟು ಬಂದಿದೆ ನಾನು ನಿಮ್ಗೆ ತೋರಿಸ್ತೀನಿ. ಶಾಕ್ ಆಗ್ತಾರೆ. ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ವ್ಯೂಸ್ ಎಷ್ಟು ಬಂದಿದೆ ನೀವೇ ನೋಡ್ಕೊಳ್ಳಿ. ಮೊದಲಿಗೆ ವ್ಯೂಸ್ ಇಷ್ಟು ವ್ಯೂಸ್, ಅರ್ನಿಂಗ್ಸ್ $10,000 ಅಮೌಂಟು. ಇದು ಆ್ಯಕ್ಚುಲಿ ಉಂಟು. ವ್ಯೂಸ್ ಎಷ್ಟು ಬಂದಿದೆ? 4 ಲಕ್ಷ ವ್ಯೂಸ್ ಬಂದಿದೆ. ಅದ್ರ ಬಟ್ ಇದಕ್ಕೆ ಅರ್ನಿಂಗು $10,000 ಅಮೌಂಟು. ನೋಡಿ, ಒಂದೇ ವಿಡಿಯೋಗೆ $10,000 ಅಮೌಂಟು. ಆ್ಯಕ್ಚುಲಿ ಈಗ ಗೊತ್ತಾಯ್ತಲ್ಲ ನಿಮಗೆ. ಅರ್ನಿಂಗ್ಸ್ ಅನ್ನೋದು ನಮಗೆ ಎಲ್ಲರಿಗೆ ನಮಗೆ ವ್ಯೂಸ್ ಮೇಲೆ ಬರಲ್ಲ. ವ್ಯೂಸ್ ಅಷ್ಟು ಬರೆದ್ರೆ ಇಷ್ಟು ಅರ್ನಿಂಗ್ಸ್ ಹಂಗಿಲ್ಲ. ಸ್ವಲ್ಪ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಮ್ಮ ಒಂದು ವಿಡಿಯೋಗೆ RPM CPM ಏನಿರ್ತಲ್ಲ ಅದು ಮೇನ್ ಇಂಪಾರ್ಟೆಂಟ್. RPM ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಬೇಸಿಕ್ ಮೇಲೆ ಬರುತ್ತೆ. ಈಗ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಬೇಕಾರೆ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ರೆವಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಯಾವ ರೀತಿ ಬರ್ತದೆ ನೋಡ್ಕೊಳ್ಳಿ. 1 ಡೇಗೆ 9,000 ನೋಡಿ ಈ ರೀತಿ ಅಮೌಂಟ್. ಇದು ಅಪ್ಲೋಡ್ ಮಾಡಿದ್ದು ನಾನು ಯಾವಾಗ ಅಂದರೆ 2014 ಅಂದರೆ ಆಗಸ್ಟ್ 14, 2022 ಅಪ್ಲೋಡ್ ಮಾಡಿದ್ದೇನೆ. ಅದ್ರ ಬಟ್ ಅರ್ನಿಂಗು $10,000 ಅಮೌಂಟ್. ನೋಡಿದ್ರಲ್ಲ, ಇದು ನೋಡ್ಕೊಳ್ಬೋದು. ಇದೆಲ್ಲ ಅನ್ಬೋದು ನೀವು ಬ್ರದರ್, ಇದೆಲ್ಲ ಬಿಡಿ, ನಮ್ಗೆ ಬೇಡ. ನಮಗೆ ನಿಮಗೆ ಯೂಟ್ಯೂಬ್ನಿಂದ ಪ್ರತಿ ತಿಂಗಳಿಗೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಅದು ತೋರಿಸಿ. ಅದನ್ನ ತೋರಿಸ್ಬೇಕಾ? ಅದು ತೋರಿಸ್ಬೇಕಾದ್ರೆ ನೀವು ಇಲ್ಲಿವರೆಗೆ ಇನ್ನೂ ಲೈಕ್ ಮಾಡಲ್ಲ ನೋಡ್ತಾರೆ, ಲೈಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೋಸ್ಕರ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಯಾವುದೇ ರೀತಿ ಮುಚ್ಚುಮರೆ ಮಾಡಲ್ಲ. ಆಗಲೇ ಸ್ಟಾರ್ಟಿಂಗ್ ಹೇಳಿದ್ರಿ $1 ಬಂದರೂ ಕೂಡ ಅದೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟಿಂದ ಬರ್ತದೆ. ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ವಿಡಿಯೋ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ನನ್ನ ಚಾನಲ್ದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಅರ್ನಿಂಗ್ಸ್. ಈಗ ನಿಮ್ಗೆ ಗೊತ್ತಾಯ್ತಲ್ಲ 1,000 ವ್ಯೂಸ್ಗೆ ಯಾವ ಎಷ್ಟು ಬರುತ್ತೆ ನೀವು ನೋಡಿದ್ರಲ್ಲ. ಓಕೆ, ಈಗ ನಾನು ಅನಾಲಿಟಿಕ್ಸ್ ಓಪನ್ ಮಾಡಿದ್ದೀನಿ. ಜಸ್ಟ್ ನನ್ನ ಅನಾಲಿಟಿಕ್ಸ್ ನೋಡ್ಕೊಳ್ಳಿ. ನನ್ನ ಅನಾಲಿಟಿಕ್ಸ್ ಓಕೆ, ಸ್ವಲ್ಪ ಓಕೆ ಟೈಮ್ ತೊಗೋತಾ ಇದೆ. ಓಕೆ. ಈಗ ನಾನು ಅನಾಲಿಟಿಕ್ಸ್ ಓಪನ್ ಮಾಡಿದ್ದೀನಿ. ನಾನು ಜಸ್ಟ್ ಓಕೆ, ಈಗ ಅನಾಲಿಟಿಕ್ಸ್ ಓಪನ್ ಮಾಡಿದ್ದೀನಿ. ನೋಡ್ಕೊಳ್ಳಿ. ಇದು ಎಷ್ಟು 28 ದಿನದ ಲಾಸ್ಟ್ 28 ಡೇಸ್ ಇಟ್ಟಿದ್ದೀನಿ ನಾನು. 28 ಅಲ್ಲ, ಜಸ್ಟ್ ಒಂದು ನಾನೇನು ಮಾಡ್ತೀನಿ ಲಾಸ್ಟ್ 27 ಡೇಸ್ ಇಟ್ಬಿಡ್ತೀನಿ. ಓಕೆ, 7 ಡೇಸ್ ಅರ್ನಿಂಗ್ ನೀವು ನೋಡ್ಕೊಳ್ಬೋದು. ಓಪನ್ ಆಗುತ್ತೆ ನಿಮ್ಮ ಮುಂದೆ. ಅಂದರೆ 7 ದಿನದಲ್ಲಿ ಅರ್ನಿಂಗ್, ನನ್ನ ಚಾನಲ್ ಅರ್ನಿಂಗ್ ಎಷ್ಟು ಬಂದಿದೆ ನಿಮ್ಗೆ ತೋರಿಸ್ತೀನಿ. ಅದು ಕೂಡ ಲೇಟ್ ಆಗ್ತದೆ, ಯಾಕಂದರೆ ತುಂಬ ಶೇಕೆ ಆಗ್ತದೆ. ಓಕೆ, ನೋಡ್ಕೊಳ್ಳಿ. 7 ದಿನದಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ? 49,000 ವ್ಯೂಸ್ ಬಂದಿದೆ. ವಾಚ್ ಟೈಮ್ 1,000 ಬಂದಿದೆ. ಸಬ್ಸ್ಕ್ರೈಬರ್ಸ್ 200ಕ್ಕಿಂತ ಹೆಚ್ಚು ಬಂದಿದೆ. ನೋಡ್ಕೊಳ್ಳಿ. ಅರ್ನಿಂಗ್ಸ್ $2,300 ಅಮೌಂಟ್ ಬಂದಿದೆ. ಇದು ಎಷ್ಟು? ಕೇವಲ ಎಷ್ಟು? 7 ದಿನದಲ್ಲಿ. ಅಂದರೆ 7 ದಿನಕ್ಕೆ ಇಷ್ಟು ಅರ್ನಿಂಗ್ ಆಗಿದೆ. ಹಾಗಿದ್ರೆ ನಾನು 1 ತಿಂಗಳಿಗೆ ಎಷ್ಟು ಬಂದಿದೆ ತೋರಿಸ್ಬಿಡ್ತೀನಿ. ಎಷ್ಟು ಲಕ್ಷ ಬಂದಿದೆ ತೋರಿಸ್ತೀನಿ. ಲಕ್ಷ ತೋರಿಸ್ಬಿಡ್ತೀನಿ. ಓಕೆ, ನೋಡ್ಕೊಳ್ಳಿ. 1 ತಿಂಗಳಿಗೆ ಎಷ್ಟು ಬಂದಿದೆ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ಕೊಳ್ಬೋದು. 1 ತಿಂಗಳಿಗೆ ಎಷ್ಟು ಬಂದಿದೆ? 9,000 ಮೇಲ್ಗಡೆ ಬಂದಿದೆ. ಎಷ್ಟು? ನಮ್ಮ ಇಂಡಿಯನ್ ರುಪಿ ಇಟ್ಟಿದ್ದೀನಿ ನಾನು ನಿಮಗೆ. ಯಾವುದೂ ಏನಿಲ್ಲ, ಇಂಡಿಯನ್ ರುಪಿನೇ ಇಟ್ಟಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು, ನೀವೆಲ್ಲ ಹೋಗಿ ಮತ್ತೆ ಗೂಗಲ್ ಟ್ರಾನ್ಸಾಕ್ಷನ್ ಮಾಡೋದು ಬೇಡ ಅಂತ. ನೋಡಿ ಎಷ್ಟಾಯ್ತು? 9,000 ಮೇಲ್ಗಡೆ. ಇದು ಎಷ್ಟು ನನಗೆ ಬಂದಿರೋದು? 28 ದಿನದಲ್ಲೇ. ಹಾಗಿದ್ರೆ ನಾನು ಈಗ ತಿಂಗಳಿಗೆ ನನಗೆ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಾರೆ ಅದು ಯಾವ ರೀತಿ ಅಂದರೆ ವಿಡಿಯೋ ಬೇಸಿಕ್ ಮತ್ತು ಅದ್ರ ಜೊತೆ ನಾನು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅದ್ರ ಮೇಲೆ. ಯಾಕಂದರೆ ಈಗ ರೀಸೆಂಟಾಗಿ ನಾನು ಈ ತಿಂಗಳಲ್ಲಿ ವಿಡಿಯೋ ಕೂಡ ತುಂಬ ಕಡಿಮೆ ಅಪ್ಲೋಡ್ ಮಾಡಿದೆ. ಯಾಕಂದರೆ ಪ್ರಾಬ್ಲಮ್ ಅಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಮೌಂಟು ಮೊಬೈಲ್ ತುಂಬ ಹೀಟ್ ಆಗ್ತದೆ. ಮೊಬೈಲ್ ಮಾಡ್ಬೇಕಾದ್ರೆ ನಾವು ಮತ್ತು ಥರ್ಡ್ ಮೌಂಟು ಎಡಿಟಿಂಗು ಪ್ರೊಸೆಸ್ ಅಂದರೆ ತಮ್ನೆಲ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್
ಅಪ್ಲೋಡಿಂಗ್ ಎಲ್ಲ ನನ್ನ ಕಡೆ ಬಂದಿದೆ. ಎಲ್ಲ ನಾನು ಒಬ್ಬನೇ ಮಾಡ್ಬೇಕು. ಇಲ್ಲಿವರೆಗೂ ಕೂಡ ಒಬ್ಬನೇ ಮಾಡ್ತಾ ಬಂದು ಇನ್ನು ಮುಂದೆ ಕೂಡ ಒಬ್ಬನೇ ಮಾಡಬೇಕು. ಇದೆಲ್ಲ ಹೇಳ್ಬಾರ್ದು. ನಿಮ್ಗೆಲ್ಲರೂ ಹೇಳ್ಬೇಕ್ರೆ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್ ಅಂದ್ರೆ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಳ್ಳಿ, ಈಗ ನೀವು ನೋಡಿದ್ರಲ್ಲ ಇದೆಷ್ಟು 1 ತಿಂಗಳು ಆಗಿದ್ರೆ ನನಗೆ ಯೂಟ್ಯೂಬ್ನಿಂದ 1 ತಿಂಗಳಿಗೆ ಎಷ್ಟು ಬಂತ ನೋಡ್ಕೊಳ್ಳಿ. ಆ್ಯಕ್ಚುಲಿ ಒಂದು ನಿಮ್ಗೆ ಕಾಣ್ತೆ ನೋಡಿ 1 ಡೇಗೆ ಎಷ್ಟು ಬಂದಿದೆ, ಎಷ್ಟೆಷ್ಟು ರೆವಿನ್ಯೂ ಮೇಲೆ, ಇದ್ರ ರೆವಿನ್ಯೂ ಮೇಲೆ ಕ್ಲಿಕ್ ಮಾಡ್ಬಿಡೋಣ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಅವಾಗ ನೋಡ್ಕೊಳ್ಳಿ ಎಷ್ಟೆಷ್ಟು ಬಂದಿದೆ, ಡ್ರಾಪೇ ಬಂದಿದೆ ನಿಮ್ಮ ಮುಂದೆ ನೋಡ್ಕೊಳ್ಳಿ. 200 ರೂಪಾಯಿ, 300 ಈ ರೀತಿ ನೋಡ್ಕೊಳ್ಳಿ ಅಮೌಂಟು ಯಾವ ರೀತಿ ಬರ್ತಾ ಇದೆ ನೋಡಿದ್ರಲ್ಲ. ನೋಡ್ಕೊಳ್ಳಿ 400 ನೀವು ನೋಡ್ಬೋದು ಯಾವ ರೀತಿ ಬಂದಿದೆ. ಇದು 1 ತಿಂಗಳಲ್ಲಿ. ಇವತ್ತು ಡೇಟ್ ಎಷ್ಟು ಅಂದರೆ ಇದು ಮಾರ್ಚ್ 30, ನಾಳೆ 31, ಮಾರ್ಚ್ 31 ಒಳಗಡೆ ಎಷ್ಟಾಗಿದೆ, 9,000 ಇದೆ ಸಮಥಿಂಗು. ಇವಾಗ ಅರ್ನಿಂಗ್ಸ್ ತುಂಬ ಕಡಿಮೆ ಇದೆ, ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಸ್ವಲ್ಪ ರೀಚ್ ಡೌನ್ ಇದೆಲ್ಲ, ಅದಕ್ಕೋಸ್ಕರ ಅರ್ನಿಂಗ್ ಕಡಿಮೆ ಆಗಿದೆ. ಈಗ ನಾನು ನಿಮ್ಗೆ ಏನು ಮಾಡ್ತೀನಿ, ನನ್ನ ಲೈಫ್ ಟೈಮ್ ಅರ್ನಿಂಗ್ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಲೈಫ್ ಟೈಮ್ ಇಲ್ಲಿ ನೋಡ್ಕೊಳ್ಳೋ 28 ತೋರಿಸಿದ್ರೆ ಈಗ 90 ಡೇಸ್ ತೋರಿಸ್ಬಿಡ್ತೀನಿ. 90 ದಿನಗಳಲ್ಲಿ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ನೋಡ್ಕೊಳ್ಳಿ ಎಷ್ಟು ಅರ್ನ್ ಮಾಡಿದ್ದೀನಿ ಕಾಂತಲ್ಲ, 28,000 ರೂಪಾಯಿ ಅರ್ನ್ ಮಾಡಿದ್ದೀನಿ. ನೋಡ್ಕೊಳ್ಳಿ ನಿಮ್ಮ ಮುಂದೆ ಕಾಂತೇನ 28,000 ರೂಪಾಯಿ ಅರ್ನಿಂಗ್. ಇದು ಎಷ್ಟು, ಕೇವಲ 90 ದಿನದಲ್ಲಿ. ನೋಡ್ಕೊಳ್ಳಿ. ಹಾಗಿದ್ರೆ ನಾನು ಒಂದು ವರ್ಷಕ್ಕೆ ಎಷ್ಟು ಅರ್ನ್ ಮಾಡ್ತೀನಿ ಯೂಟ್ಯೂಬ್ನಿಂದ, ಎಷ್ಟು ದುಡ್ಡು ಅಂದರೆ ಎಷ್ಟು ಲಕ್ಷ ದುಡ್ಡು ಬರುತ್ತೆ ತೋರಿಸ್ತೀನಿ ನೋಡಿ. ಲಾಸ್ಟ್ ಎಷ್ಟು 365 ಡೇಸ್ ಸೆಲೆಕ್ಟ್ ಮಾಡಿದೆ. ಈಗ ತೋರಿಸ್ತೀನಿ ನೋಡಿ, ತೋರಿಸೇ ಬಿಡೋಣ. ಓಕೆ ನೋಡಿ ಎಷ್ಟು ಅರ್ನ್ ಮಾಡಿದೆ, 87,322 ರೂಪಾಯಿ ಅರ್ನಿಂಗ್ಸ್. ಇದೆಷ್ಟು, ಕೇವಲ ಒಂದು ವರ್ಷದಲ್ಲಿ ಇಷ್ಟು ಅರ್ನ್ ಮಾಡಿದ್ದೀನಿ. ಆ್ಯಕ್ಚುಲಿ ಉಂಟು. ಹಾಗಿದ್ರೆ ನಾನು ಈಗ ನಿಮಗೆ ಏನು ಮಾಡ್ತೀನಿ, ನನ್ನ ಲೈಫ್ ಟೈಮ್ ಅರ್ನಿಂಗ್ ಅಂದರೆ ಇಲ್ಲಿವರೆಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇಲ್ಲಿವರೆಗೆ ಕೂಡ ನಾನು ಯೂಟ್ಯೂಬ್ನಿಂದ ಎಷ್ಟು ಲಕ್ಷ ದುಡ್ಡು ಮಾಡಿದೆ ಅದನ್ನು ಕೂಡ ನಿಮ್ಗೆ ತೋರಿಸ್ಬಿಡ್ತೀನಿ. ನಾನು ನಿಮಗೆ ಏನು ಮಾಡ್ತೀನಿ, ಈಗ ಲೈಫ್ ಟೈಮ್ ಸೆಲೆಕ್ಟ್ ಮಾಡೋಣ. ಓಕೆ, ಲೈಫ್ ಟೈಮ್ ಸೆಲೆಕ್ಟ್ ಮಾಡಿದೆ ನೋಡಿ. ಎಷ್ಟು ಲಕ್ಷ ಬ್ಲರ್ ಬರ್ತದೆ ನೋಡಿ, ಎಷ್ಟು ಬರ್ತಿದೆ, 4,16,000 ಅಂದರೆ 4,16,751 ರೂಪಾಯಿ. ಇದು ಎಷ್ಟು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಂದ್ರೆ ಇಲ್ಲಿವರೆಗೆ ನಾನು ಅರ್ನ್ ಮಾಡಿದ ದುಡ್ಡು ಎಷ್ಟು, 4 ಲಕ್ಷ ಮೇಲ್ಗಡೆ. ನೋಡಿದ್ರಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ನಿಮ್ಗೆ ತೋರಿಸಿದ್ನಲ್ಲ, ಇಷ್ಟು ಅರ್ನ್ ಮಾಡಿದ್ದೀನಿ. ಇದು ನನ್ನ ಯೂಟ್ಯೂಬರ್ಸ್ ಅರ್ನಿಂಗ್ಸ್. ನಾನು ಅರ್ನ್ ಮಾಡಿದಂಥ ಇಲ್ಲಿವರೆಗೆ ಯೂಟ್ಯೂಬ್ ಜರ್ನಿಯಲ್ಲಿ, ನಾನು ಯೂಟ್ಯೂಬ್ ಜರ್ನಿ ಏನಿದೆಲ್ಲ ಇದರಲ್ಲಿ ನಾನು ಅರ್ನ್ ಮಾಡಿದಂಥ ದುಡ್ಡು ಎಷ್ಟು ಅಂದರೆ ಟೋಟಲ್ ಅಮೌಂಟು 4,16,000 ರೂಪಾಯಿ ಅಮೌಂಟು. ನನಗೆ ಆ್ಯಕ್ಚುಲಿ ಇದೇನಿದೆ ಈಗ ನೀವು ನೋಡ್ತಾ ಇರಲ್ಲ, ಈಗೇನು ನೀವು ಅರ್ನಿಂಗ್ಸ್ ನೋಡ್ತಾ ಇರಲ್ಲ, ಈ ಅರ್ನಿಂಗ್ಸ್ಗಿಂತ ನಾನು ಹೆಚ್ಚು ಅರ್ನ್ ಮಾಡಿದ್ದೀನಿ ಅಂದರೆ ಪ್ರಮೋಷನ್ ಅಂತ ತುಂಬ ಮಾಡಿದ್ದೀನಿ. ನೀವು ನಂಬಲ್ಲ, ನಾನೀಗ ಯೂಸ್ ಮಾಡುವಂಥ ಐಫೋನ್ 14 ಬರೀ ಜಸ್ಟ್ ಒಂದು ಪ್ರಮೋಷನ್ ಮಾಡಿ ತೊಗೊಂಡಿರೋದು. ಕೇವಲ ಒಂದು ಪ್ರಮೋಷನ್ ಅಂದರೆ ಒಂದು ಪ್ರಮೋಷನ್ಗೆ ಎಷ್ಟು 80,000 ರೂಪಾಯಿ ತೊಗೊಂಡು ನಾನು ಮಾಡಿದೆ. ಅದರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಕೇವಲ ಈಗ ಏನಿದಲ್ಲ, ಜಸ್ಟ್ ಇದೇನು ಈ ನಂಬರ್ಸ್ ಇದಲ್ಲ, ಈ ನಂಬರ್ಸ್ ಏನಿದಲ್ಲ ಜಸ್ಟ್ ನನಗೆ ಯೂಟ್ಯೂಬ್ನಿಂದ ಬರುತ್ತೆ, ಇದು AdSense. ಆದರೆ ಇದನ್ನ ಬಿಟ್ಟು ಮತ್ತೆ ನನಗೆ ಬೇರೆ ಗೂಗಲ್ AdSense ಈ ಬಿಟ್ಟು ಬೇರೆ ಪ್ರಮೋಷನ್ ಅದು ಇದು ತುಂಬ ಅರ್ನ್ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಪ್ರಮೋಷನ್ ನಾನು ಬಂದ್ ಮಾಡಿದ್ದೀನಿ. ಯಾಕಂದರೆ ನನ್ನ ನಂಬಿದಂಥ ನೀವೆಲ್ಲ ನಿಮಗೆಲ್ಲ ಮೋಸ ಮಾಡಬೇಡ. ಈ ನನಗೇನು ದುಡ್ಡು ಏನಿದಲ್ಲ, ಈ ದುಡ್ಡು ಇದು ಬರಲಿಲ್ಲ ಅಂದ್ರೆ ನಡೀತೆ. ದುಡ್ಡು ನನ್ನ ಹತ್ರ ಬರಲಿಲ್ಲ, ನನ್ನ ಪೇಮೆಂಟ್ ಆಗಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಎಲ್ಲೇ ದುಡ್ದು ನಾನು ಹೊಟ್ಟೆ ತುಂಬಿಸ್ಕೋತೀನಿ. ಆದ್ರೆ ಬಿಟ್ಟು ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ಕಳ್ಕೊಬಾರ್ದು ಅಂತ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಇದೇನು ಅನ್ಬೋದು, ಇದೇನು 4 ಲಕ್ಷ ಇದಲ್ಲ, ಈ 4 ಲಕ್ಷ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಬಂತು. ಅದನ್ನ ಬಿಟ್ಟರೆ ನನಗೆ ಬೇರೆ ಸಪೋರ್ಟ್ ಇಲ್ಲ. ನಿಮ್ಗೆಲ್ಲರೂ ಹೇಳ್ಬೇಕಾದ್ರೆ ಮತ್ತೊಂದು ತೋರಿಸ್ಬಿಡ್ತೇನೆ ನಾನು. ಏನಪ್ಪ ಅಂದ್ರೆ, ಜಸ್ಟ್ ನಾನು ಒಂದು ವಿಡಿಯೋ ಮಾಡಿದೆ ನಮ್ಮ ತಾಯಿ ಜೊತೆ, ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ನೋಡಿದ್ರೆ ಅಂದರೆ ನಮ್ಮ ತಾಯಿಯ ಒಂದು ಅಪ್ಲಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗೆ ಬಂದಂಥ ಅರ್ನಿಂಗ್ಸ್ ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ಅಷ್ಟು ಅರ್ನಿಂಗ್ ಅಲ್ಲ, ಆ್ಯಕ್ಚುಲಿ ಅಮೌಂಟು ತುಂಬ ಅರ್ನಿಂಗ್ಸು. ಆ್ಯಕ್ಚುಲಿ ಹೇಳ್ಬೇಕ್ರೆ ಆ ಒಂದು ವಿಡಿಯೋಗೆ ಅರ್ನಿಂಗ್ಸ್ ಎಷ್ಟಪ್ಪ ಅಂದ್ರೆ, ನಾನೇ ಅನ್ಕೊಂಡಿರಲ್ಲ ಒಂದೇ ವಿಡಿಯೋಗೆ ಎಷ್ಟು ಅರ್ನಿಂಗ್ಸ್ ಇದನ್ನಾಗುತ್ತೆ ಅಂದರೆ. ಅರ್ನಿಂಗ್ಸ್ ಯಾವ ರೀತಿ ಆಗುತ್ತೆ ಅಂದರೆ, ಯಾವ ಬೇಸಿಕ್ ಮೇಲೆ ಆಗುತ್ತೆ ಅಂದರೆ ನಿಮ್ಗೆಲ್ಲರಿಗೆ ಹೇಳ್ಬೇಕ್ರೆ, ನಮಗೆ ಅರ್ನಿಂಗ್ಸ್ ಅನ್ನೋದು ಯಾವ ರೀತಿ ನಮ್ಮ ಒಂದು ವಿಡಿಯೋಗೆ ಯಾಡ್ಸ್ ಏನು ಬರುತ್ತಲ್ಲ ಅದ್ರ ಮೇಲೆ ನಮಗೆ ಅರ್ನಿಂಗ್ ಆಗುತ್ತೆ, ಯಾಡ್ಸ್ ಪ್ಲೇ ಆಗುತ್ತೆ, ಮತ್ತು ಎಷ್ಟು ಜನ ಕ್ಲಿಕ್ ಮಾಡ್ತಾರೆ ಅದ್ರ ಮೇಲೆ ಬರುತ್ತೆ. ಅದ್ರ ಬಿಟ್ಟು ಈ ಸಬ್ಸ್ಕ್ರೈಬರ್ಸ್ ಇಷ್ಟಿದ್ದಾರೆ ಬರುತ್ತೆ, ಅಷ್ಟಿದ್ದಾರೆ ಬರುತ್ತೆ ಅಂತ ಅದೆಲ್ಲ ಸುಳ್ಳು. ನಮ್ಗೆ ಅಷ್ಟು ಬರಲ್ಲ. ಸಬ್ಸ್ಕ್ರೈಬರ್ಸ್ ಮೇಲೆ ಅದು ಇಲ್ಲ. ನಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ ಅಂತ ಏನಿಲ್ಲ. ಇದ್ದಂಗೆ ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿ ಏನೂ ಇಲ್ಲ. ಈಗ ನಾನು ಏನು ಮಾಡ್ತೇನೆ, 1,50,000 ಒಂದು ವ್ಯೂಸ್ ಅದನ್ನು ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ನೋಡ್ಕೊಳ್ಬೋದು. ನಾನು ನಿಮಗೋಸ್ಕರ ಸರ್ಚ್ ಕೂಡ ಮಾಡ್ತಾ ಇದ್ದೀನಿ. ಮೊಬೈಲ್ ತುಂಬ ಹೀಟ್ ಆಗಿದೆ, ಅದಕ್ಕೋಸ್ಕರ ಅದ್ರ ದಯವಿಟ್ಟು ನೀವೆಲ್ಲ ಏನು ಮಾಡಬೇಕು, ಒಂದು ಲೈಕ್ ಮಾಡೋದು ಮರಿಬೇಡಿ. ಜಸ್ಟ್ ನೋಡ್ಕೊಳ್ಳಿ ವ್ಯೂಸ್. ಈಗ ನಾನು ಏನು ಮಾಡ್ತೀನಿ, 1,50,000 ಒಂದು ವಿಡಿಯೋ ಇದೆ, ಅದನ್ನ ತೋರಿಸ್ಬಿಡ್ತೀನಿ. ಅದು ಅದಕ್ಕೆ ಆ್ಯಕ್ಚುಲಿ ಉಂಟು. ಅದನ್ನು ಮ್ಯಾಕ್ಸಿಮಮ್ ಅದರ ಅರ್ನಿಂಗ್ಸ್ ನೋಡ್ರೆ ನೀವು ಶಾಕ್ ಆಗಿಬಿಡ್ತಾರೆ. ಎಷ್ಟಪ್ಪ ನಾನು ತೋರಿಸ್ತೀನಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವು ನಂಬಲ್ಲ, ಜಸ್ಟ್ ನಾನು ವಿನ್ಸೋ ಬಗ್ಗೆ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ಅರ್ನಿಂಗ್ಸ್ ಎಷ್ಟಾಗಿದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಹೋಗ್ಬೋದು. ಆ ಒಂದು ವಿಡಿಯೋ ಮೇನ್ ಇಂಪಾರ್ಟೆಂಟ್ ಇಲ್ಲಿ ವ್ಯೂಸ್ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ವ್ಯೂಸ್ ಎಷ್ಟಾಗಿದೆ. ಸ್ವಲ್ಪ ಲೋಡ್ ಆಗ್ತಾಯಿದೆ, ಜಸ್ಟ್ ಇಲ್ಲ. ಈಗ ಆ ಒಂದು ವಿಡಿಯೋ ವ್ಯೂಸ್ ನೋಡ್ಕೊಳ್ಳಿ ಎಷ್ಟಾಗಿದೆ, 1 ಲಕ್ಷ ವ್ಯೂಸ್ ಇದೆ. ಅದ್ರ ಬಟ್ ಅರ್ನಿಂಗ್ಸ್ ನೋಡ್ಕೊಳ್ಳಿ ಎಷ್ಟಿದೆ, 28,000. ಎಷ್ಟು
1,00,000 ವ್ಯೂಸ್ಗೆ ಕೇವಲ 28,000 ನೋಡ್ಕೊಳ್ಬೋದು. ಈ ರೀತಿ ತುಂಬ ಇದೆ, ಅರ್ನಿಂಗ್ಸ್ ತುಂಬ ಬರುತ್ತೆ ಯೂಟ್ಯೂಬ್ನಲ್ಲಿ. ಇಲ್ಲ ಅಂತಲ್ಲ, ಯೂಟ್ಯೂಬ್ನಲ್ಲಿ ಲಕ್ಷ ಅಂತಲ್ಲ, ಎಷ್ಟೋ ಜನ ಕೋಟಿ ಅರ್ನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅಮೌಂಟ್. ಇದು ನನ್ನ ಯೂಟ್ಯೂಬ್ ಸರ್ನಿಂಗ್. ಈಗ ನೀವು ನೋಡಿದ್ರಲ್ಲ, ಕೇವಲ ಒಂದು ವಿಡಿಯೋಗೆ ಎಷ್ಟು 28,000 ಅಮೌಂಟ್. ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಇದು ನಾನು ನಿಮ್ಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ ಸಜೆಷನ್ ಮಾಡೋದೇನಂದ್ರೆ, ಯೂಟ್ಯೂಬ್ನಲ್ಲಿ ನೀವು ಎಲ್ಲರೂ ಕೂಡ ದುಡ್ಡು ನೋಡಿ ಬರಕ್ಕೆ ಹೋಗಿ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಇವಾಗ ನೀವು ಸಡನ್ಗೆ ದುಡ್ಡುಗೋಸ್ಕರ ಬಂದರೆ ಯಾರೂ ಸಕ್ಸಸ್ ಆಗಲ್ಲ. 100ಕ್ಕೆ 100% ಹೇಳ್ತಾ ಇದ್ದೀನಿ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಲ್ಲಿ ಬರ್ತಾರೆ ಯೂಟ್ಯೂಬ್ ಕಂಟೆಂಟ್ ಶೂಟ್ ಮಾಡ್ಬೇಕಂತ. ಅದ್ರ ಬಟ್ ಯೂಟ್ಯೂಬ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಮಗೆ ದುಡ್ಡು ಬರಬೇಕು, ಮೇನ್ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಕಂಟೆಂಟ್. ಯಾಕಂದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ನೀವೆಲ್ಲ ವೀಡಿಯೋ ನೋಡ್ತಾರೆ. ಒಳ್ಳೆ ಕಂಟೆಂಟ್ ಇರಲಿಲ್ಲ ನೋಡಲ್ಲ. ಕಂಟೆಂಟ್ ಮೇನ್ ಇಂಪಾರ್ಟೆಂಟು. ಮತ್ತು ವಿಡಿಯೋ ಟಾಪಿಕ್ ಯಾವ ರೀತಿ ಇದೆಯಾ, ನಾವು ಮಾತಾಡೋದು ಈ ರೀತಿ, ಇದು ಇಂಪಾರ್ಟೆಂಟ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ರೆ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಆ್ಯಕ್ಚುಲಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಟ್ ಏನು ಮಾಡ್ತಾರೆ, ಸರಿಯಾಗಿ ವ್ಯೂಸ್ ಬರಲಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಬಿಟ್ಬಿಡ್ತಾರೆ. ಆ ರೀತಿ ಎಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ ತುಂಬ ಯೂಟ್ಯೂಬ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಾನು ಯೂಟ್ಯೂಬ್ನಲ್ಲಿ ಈಗ ನಾನು ಸ್ಟಾರ್ಟ್ ಮಾಡಿದ ನನ್ನ ಜರ್ನಿ ಅಂದರೆ, ಯೂಟ್ಯೂಬ್ನಲ್ಲಿ ನಾನು ಇಷ್ಟು ಅರ್ನ್ ಮಾಡಿದೆ ಅಂದರೆ ಇದೆಲ್ಲ ನಾನು ಡೈರೆಕ್ಟಾಗಿ ಮಾಡಿಲ್ಲ. ಸತತವಾಗಿ 3-4 ವರ್ಷ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಯಾವುದೇ ಫಂಕ್ಷನ್, ಯಾವುದೇ ರಿಲೇಟೆಡ್ ಫಂಕ್ಷನ್, ಯಾವುದೋ ಮನೆ ಫಂಕ್ಷನ್ ಏನು ಅನ್ನಲ್ದೆ ಎಲ್ಲ ಬಿಟ್ಟು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಯೂಟ್ಯೂಬ್ನಿಂದ. ಅಷ್ಟು ಅರ್ನ್ ಮಾಡಿದ್ದೀನಿ ಅಂತೇಳಿ ಇವತ್ತು ನಾನು ಇಲ್ಲಿರ್ತೀನಿ. ಇಲ್ಲ ನಾನೇ ಅಷ್ಟು ಮಾಡಲಿಲ್ಲ ಅಂದರೆ ಆಗಲ್ಲ ಆ್ಯಕ್ಚುಲಿ. ನಿಮಗೆಲ್ಲರಿಗೂ ಆಗ್ಬೇಕ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಹೇಳೋದು ನಾನು ನಿಮಗೆ ಇಷ್ಟೇ ಏನಂದರೆ, ಯೂಟ್ಯೂಬ್ನಲ್ಲಿ ನೀವು ದುಡ್ಡುಗೋಸ್ಕರ ಬರಾಕೋಗ್ರಿ. ಯೂಟ್ಯೂಬ್ನಲ್ಲಿ ದುಡ್ಡು ನಿಮಗೆ ಯೂಟ್ಯೂಬ್ನಲ್ಲಿ ದುಡ್ಡು ಅನ್ನೋದು ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಅದ್ರ ಬಿಟ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಕರ್ನಾಟಕ ಜನ ಪ್ರೀತಿ. ಯಾಕಂದ್ರೆ ಅವ್ರ ಪ್ರೀತಿ ನಾವು ಶಾಶ್ವತ ಉಳಿಸ್ಕೋಬೇಕು. ಇಲ್ಲಾಂದರೆ ಈ ದುಡ್ಡು ಏನು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಅದ್ರ ಬಟ್ ಅವರು ನೋಡ್ಕೊಳ್ಬೋದು. ನನಗೆ ಎಷ್ಟೆಷ್ಟು ತಿಂಗಳಿಗೆ ಎಷ್ಟೆಷ್ಟು ಬಂದಿದೆ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು. ಮಾರ್ಚ್ ತಿಂಗಳಲ್ಲಿ 9,000 ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಇಲ್ಲಿ ಕಾಣ್ತಿದೆ ನೋಡ್ಕೊಳ್ಬೋದು ನೀವೇ. ಎಷ್ಟು 10,000 ನೋಡ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ 9,000, ಫೆಬ್ರವರಿ ತಿಂಗಳಲ್ಲಿ 10,000, ಜನವರಿ ತಿಂಗಳಲ್ಲಿ 8,000, ಡಿಸೆಂಬರ್ ತಿಂಗಳಲ್ಲಿ 7,000. ಈ ರೀತಿ ಅಮೌಂಟ್ ಅನ್ನೋದಾಗಿದೆ ಆ್ಯಕ್ಚುಲಿ ಪೇಮೆಂಟು. ಈ ಪೇಮೆಂಟು ಒಂದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸರಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ರಿಚ್ ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ಪೇಮೆಂಟ್ ಇಷ್ಟೇನು ತೋರಿಸ್ತೀನಿ ನೋಡಿ. ನಂದು ಪ್ರತಿಯೊಂದು ಕೂಡ ನೋಡ್ಕೊಳ್ಬೋದು. ಎಷ್ಟು ಬಂದಿದೆ ಅಮೌಂಟು ನೀವು ನೋಡಿದ್ರಲ್ಲ, ನೋಡ್ಕೊಳ್ಳಿ. ಇಲ್ಲಿ ಕಾಣ್ತದೆ ಟೋಟಲ್ 88,000 ನೋಡ್ಕೊಳ್ಬೋದು. ಎಲ್ಲ ನಿಮ್ಗೆ ಕಾಣುತ್ತೆ. ಇಲ್ಲೆಲ್ಲ ನಿಮ್ಮ ಪ್ರತಿಯೊಂದು ಕೂಡ ನಿಮ್ಗೆ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಬೋದು. ಆಗಸ್ಟ್ ತಿಂಗಳಲ್ಲಿ ಎಷ್ಟು ನೋಡ್ಕೊಳ್ಳಿ, ಕಾಣ್ತಲ್ಲ, ನೋಡ್ಕೊಳ್ಳಿ ಯಾವ ರೀತಿ ಬರ್ತಾ ಇದೆ ಪೇಮೆಂಟು. ನೋಡಿದ್ರಲ್ಲ ಈಗ ನೀವು ಇಷ್ಟು ಅರ್ನಿಂಗ್ಸ್. ಇದೊಂದೇ ಅಲ್ಲ ಆ್ಯಕ್ಚುಲಿ ನನ್ನ ಲೈಫ್ ಟೈಮ್ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಇಲ್ಲಿ ನಾನು ತೋರಿಸ್ತೀನಿ. ಒಂದೊಂದು ತಿಂಗಳು ಎಷ್ಟು ನಾನು ತುಂಬ ಅರ್ನ್ ಮಾಡಿದ್ದೀನಿ. ಯೂಟ್ಯೂಬ್ ಪೇಮೆಂಟ್ಗಿಂತ ಹೆಚ್ಚು ನಾನು ಅರ್ನ್ ಮಾಡಿದ್ದೀನಿ ಅಂದರೆ ಪ್ರಮೋಷನಿಂದ ಜಾಸ್ತಿ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಬರೋದು ಸ್ವಲ್ಪ ಇಷ್ಟೇ, ಅದ್ರ ಬಿಟ್ಟು ಪ್ರಮೋಷನಿಂದ ಬರೋದು ಇಷ್ಟು. ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು ಯೂಟ್ಯೂಬ್ನಲ್ಲಿ ಎಷ್ಟು ಸಿಗ್ತದೆ ನಿಮಗೆ ವ್ಯಾಲ್ಯೂ ಅಂದರೆ. ನೀವು ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಇದೆ, ಅಷ್ಟು ಇಷ್ಟು ಅಂತ ಅನ್ನಲ್ಲ, ತುಂಬ ಇದೆ. ಈಗ ನೀವೆಲ್ಲ ನೋಡಿದ್ರಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಫೈನಲ್ ಆಗಿ ನಾನು ನಿಮಗೆ ಅರ್ನಿಂಗ್ಸ್ ರಿವೀಲ್ ಮಾಡಿದೆ. ಈಗ ನೀವು ನೋಡ್ಕೊಳ್ಬೋದು. ನಾನು ಟೋಟಲ್ಸ್ ಅರ್ನಿಂಗ್ಸ್ ಕೂಡ ತೋರಿಸ್ಬಿಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಇದೆ. ಸೆಪ್ಟೆಂಬರ್ ಮಂತಲ್ಲಿ 21,000 ನೋಡ್ಕೊಳ್ಳಿ. ಸೆಪ್ಟೆಂಬರ್ ಮಂತಲ್ಲಿ 21,000, ಆಗಸ್ಟ್ ಮಂತಲ್ಲಿ 12,000, ಮೇ ಮಂತಲ್ಲಿ 15,000, ಅಕ್ಟೋಬರ್ ಮಂತಲ್ಲಿ 13,000. ಈ ರೀತಿ ಅಮೌಂಟ್ ಅನ್ನೋದಾಗಿದೆ. ನೋಡ್ಕೊಳ್ಬೋದು. ನಿಮ್ಗೆ ಕಾಣ್ತಾ ಇದೆಯಲ್ಲ, ಎಲ್ಲ ನಾನು ನಿಮಗೆ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್. ಆ್ಯಕ್ಚುಲಿ ಇದು ಬರೋಕ್ಕೆ ಕಾರಣ ನೀವು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಮೊದಲು ಎಷ್ಟೇ ಟ್ಯಾಂಕ್ಸ್ ಎಲ್ಲರೂ ಕೂಡ ಸಾಲಲ್ಲ. ಯಾಕಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಇವತ್ತು ನನಗೆ ಇಷ್ಟೆಲ್ಲ ಅರ್ನಿಂಗ್ಸ್ ಬಂದಿದೆ. ಇವತ್ತು ನಾನು ಯೂಟ್ಯೂಬ್ದ ಲಕ್ಷ ಆಗಿರ್ಬೋದು ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ. ಇಷ್ಟು ನನಗೆ ಯೂಟ್ಯೂಬ್ದ ಲಕ್ಷ ದುಡ್ಡು ಬರ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಏನು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್. ಮತ್ತು ನಾನು ಯಾವುದೇ ರೀತಿ ಟೈಟಲ್, ತಮ್ನೇಲ್ ಎಡಿಟಿಂಗು, ವಿಡಿಯೋ ಎಡಿಟಿಂಗ್ ಯಾರಿಗೂ ದುಡ್ಡು ಕೊಡ್ತಲ್ಲ. ಎಲ್ಲ ನಾನೇ ಮಾಡ್ತಾ ಇರೋದು, ಎಲ್ಲ ನಾನೇ. ಅಂದರೆ ತುಂಬ ಜನ ಕೇಳ್ತಾ ಇದ್ರು, ಅವ್ರಿಗೆ ಎಲ್ಲರಿಗೆ ತಾನೆ ಯಾವುದೇ ರೀತಿ ನಾನು ಕೊಡ್ತಾ ಇಲ್ಲ. ತುಂಬ ಜನ ಕೂಡ ಡಿ ಎಮ್ ಮಾಡಿದ್ರು, ಬ್ರದರ್ ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ತಮ್ನೇಲು ವಿಡಿಯೋ ಎಡಿಟ್ ಮಾಡ್ತೀನಿ ಅಂದರೆ ನಿಮಗೆ ಕೊಡೋನಷ್ಟು ದೊಡ್ಡವನಲ್ಲ. ಆದ್ಬಿಟ್ಟು ಮುಂದೆ ಒಂದು ಟೈಮಿಂಗ್ ಬರಲಿ. ಆ ಟೈಮ್ ಬಂದ ನಂತರ ನಾನು ನಿಮ್ಮ ಜೊತೆ ಮಾತಾಡೋಣ, ಒಳ್ಳೆ ಇದನ್ನಿರಬೇಕು. ಅದಕ್ಕೋಸ್ಕರ ಆ್ಯಕ್ಚುಲಿ ನೋಟು ಪ್ರತಿಯೊಬ್ಬ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಏನೂ ಇಲ್ಲ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಪ್ರೀತಿಯ ಕರ್ನಾಟಕ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ಯೂಟ್ಯೂಬ್ನಿಂದ ಎಷ್ಟು ಲಕ್ಷ ದುಡ್ಡು ಬರುತ್ತೆ ಒಂದು ತಿಂಗಳಿಗೆ ಅಂತ ನಾನು ನಿಮಗೆ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಎಲ್ಲ ಕನ್ನಡ ಟೆಕ್ ಕ್ರಿಯೇಟರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸಜೆಷನ್ ಮಾಡೋದು ಏನಂದರೆ, ನಾನೇನು ಈಗ ತೋರಿಸಲ್ಲ, ಇಷ್ಟು ಅರ್ನಿಂಗ್ಸ್ ಇದ್ರೆ ಡಬಲ್ ತ್ರಿಬಲ್ ಅರ್ನ್ ಮಾಡ್ಬೋದು ನೀವು. ಅದು ಬಟ್ ನೀವು ಮಾಡಬೇಕಾದ ಕೆಲಸ ಏನಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಪ್ರತಿದಿನ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ. ಇಡೀ ನಮ್ಮ ಕರ್ನಾಟಕ ಜನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಮೊದಲು ಮತ್ತೊಮ್ಮೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್. ಎಷ್ಟೇ ಥ್ಯಾಂಕ್ಸ್ ಕೂಡ ಸಾಲ. ಜೀವನ ಪೂರ್ತಿ ನಿಮ್ಮ ಜೊತೆ ಚಿರಋಣಿ ಆಗಿರ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನದ ಮತ್ತೆ ಸಿಗ್ತೀನಿ. ಇಷ್ಟೆಲ್ಲರೂ ಬಾಯ್. ಇವತ್ತು ನಾನು ನಿಮಗೆ ನನ್ನ ರಿಂಗ್ಸ್ ತೋರಿಸಿದೆ. ಅದಕ್ಕಾದರೂ ಇನ್ನೂ ಲೈಕ್ ಮಾಡೋದು, ಮತ್ತೆ ಕಮೆಂಟ್ ಮರಿಬೇಡಿ. ಬಾಯ್.